ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬಾನೇ ಈಸಿಯಾಗಿ ರಾಗಿ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ ರಾಗಿ ಹಿಟ್ಟು ನೀರು ಇವೆರಡೇ ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಯಾವುದೇ ರೀತಿ ಗಂಟಾಗೋಲ್ಲ, ಏನು ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ. ಬನ್ನಿ ನೋಡ್ಕೊಂಬರೋಣ ಹೇಗ್ ಮಾಡೋದು ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ರಾಗಿ ಮುದ್ದೆ ಅಂದರೆ ಕರ್ನಾಟಕದಲ್ಲಿರೋ ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಸಾರಿ ಮಾಡಿ ತಿಂದೇ ಇರ್ತೀವಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಿನ್ಬೋದು. ಅದನ್ನು ಇವತ್ತು ಮಾಡೋದು ನೋಡ್ಕೊಂಡು ಬರೋಣ. ಇಲ್ಲಿ ನಾನು 1.5 ಕಪ್ ಆಗೋಷ್ಟು ರಾಗಿ ಹಿಟ್ಟು ತೆಗೆದುಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥದ್ದು. ನೀವು ಪ್ಯಾಕೆಟ್ ಹಿಟ್ಟಾದರೂ ತೆಗೆದುಕೊಳ್ಬೋದು. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದೇ ಕಪ್ಪಲ್ಲಿ 1.5 ಕಪ್ ಹಿಟ್ಟು ತೆಗೆದುಕೊಂಡಿದ್ದೀನಿ. ಅದಕ್ಕೆ 3 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ದಪ್ಪ ತಳ ಇರುವಂಥ ಅಗಲ ಪಾತ್ರೆ ತೆಗೆದುಕೊಳ್ಬೇಕು, ಆವಾಗಲೇ ಮುದ್ದೆ ಮಾಡೋದಕ್ಕೆ ಚೆನ್ನಾಗಾಗೋದು. ಹಾಗಾಗಿ 3 ಕಪ್ ನೀರು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಆವಾಗ ತೆಗೆದಿಟ್ಕೊಂಡಿರುವಂಥ ಹಿಟ್ಟನ್ನು ಸ್ವಲ್ಪನೇ ಹಾಕಬೇಕು. ಹಿಟ್ಟನ್ನು ಯಾವುದೇ ಕಾರಣಕ್ಕೂ ತಿರುಗಿಸೋದಕ್ಕೆ ಹೋಗಬೇಡಿ. ಪಾತ್ರೆಯಲ್ಲಿ ಹಾಕುವಾಗ ಎಲ್ಲ ಹಿಟ್ಟನ್ನು ಒಂದು ಸಲ ಹಾಕಿಬಿಟ್ಟು ಹಾಗೆ ಬಿಡಬೇಕು. ಒಂದು 2ರಿಂದ 3 ನಿಮಿಷಗಳ ಕಾಲ ಹಿಟ್ಟೆಲ್ಲ ಹಾಕಿಬಿಟ್ಟು ಕುದಿಬೇಕು. ಆ ಥರ ಅದಕ್ಕೋಸ್ಕರ ಏನು ಅದಕ್ಕೆ ಸೌಟ್ ಅಥವಾ ಏನು ಹಾಕ್ದೇ ಈ ಥರ ಕುದಿ ಬರಬೇಕು. ಹಾಗಾಗಿ ಒಂದು 2ರಿಂದ 3 ನಿಮಿಷ ಹಾಗೆ ಬಿಡಬೇಕು. ಆನಂತರ ಈ ಥರ ಕುದ್ದ ಮೇಲೆ ಇದನ್ನು ಮುದ್ದೆ ಮಾಡೋ ಕೋಲಿದ್ರೆ ಒಳ್ಳೆಯದು. ಇಲ್ಲಾಂದರೆ ಚಪಾತಿ ಲಟ್ಟಣಿಗೆ ಇರುತ್ತಲ್ವ ಮನೆಯಲ್ಲಿ, ಚಪಾತಿ ಕೋಲು, ಅದರಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಿಧಾನ ಕೈ ಬಿಡ್ದೇನೆ ಈ ಥರ ಮಿಕ್ಸ್ ಮಾಡಬೇಕು. ಹಿಟ್ಟು ನೀರಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದು ಹದ ಬರುತ್ತೆ ನೋಡಿ. ಈ ಥರ ಆಗಿದೆ ಮುದ್ದೆ ಹಿಟ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಗ್ಯಾಸಿಂದ ಇಳಿಸಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲೇನು ಹಿಟ್ಟು ಏನು ಇರಬಾರ್ದು. ಮಿಕ್ಸ್ ಮಾಡಿದ ನಂತರ ಈಗ ಆ ಕೋಲನ್ನು ಕ್ಲೀನ್ ಮಾಡಿ ಸೈಡಿಗೆ ತೆಗೆದಿಟ್ಟು ಇದನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮ್ ಇಟ್ಕೊಳ್ಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. 5ರಿಂದ 7 ನಿಮಿಷಗಳ ಕಾಲ ಈ ಥರ. ಫುಲ್ಲು ಕೂಡ ಮುಚ್ಚಬಾರ್ದು, ಹಾಫ್ ಓಪನ್ ಇರಬೇಕು, ಆ ಥರ ಮುಚ್ಚಬೇಕು. ಈಗ ಕೈ ಸ್ವಲ್ಪ ನೀರು ಮುಟ್ಕೊಂಡು ಈ ಥರ ಮುಟ್ಟಿ ನೋಡಿದ್ರೆ ಕೈಗೆ ಅಂಟ್ಕೊಳ್ಬಾರ್ದು ಹಿಟ್ಟು ನೋಡಿ. ಈ ಥರ ಉಂಡೆ ಕಟ್ಟಿದಾಗ ಕೈಗೆ ಅಂಟ್ಕೊಳ್ಬಾರ್ದು. ಆವಾಗ ಮುದ್ದೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಒಂದು ಈ ಥರ ಮಣೆ ಮೇಲೆ ಅಥವಾ ಟೈಲ್ಸ್ ಮೇಲೆ ಯಾವುದ್ರ ಮೇಲೆ ಆದರೂ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಮುದ್ದೆ ಹಿಟ್ಟನ್ನು ಹೀಗೆ ಹಾಕಿ ಚೆನ್ನಾಗಿ ಈ ಥರ ನಾದ್ಕೊಂಡು ಮುದ್ದೆ ಮಾಡ್ಕೊಳ್ಬೇಕು. ಮುದ್ದೆ ಯಾವಾಗಲೂ ಮಾಡೋದು ಹೇಗಂತ ಗೊತ್ತಿರುತ್ತೆ. ಹೊಸದಾಗಿ ಮಾಡೋರಿಗೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಮುದ್ದೆ. ಈ ಥರ ನಿಮಗೆ ಯಾವ ಶೇಪ್ ಬೇಕು, ಶೇಪ್ ಅಂದರೆ ಎಷ್ಟು ಸೈಜಲ್ಲಿ ಬೇಕು ಮುದ್ದೆ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಇದನ್ನು ಯಾವುದೇ ರೀತಿಯ ಚಿಕನ್, ಮಟನ್ ಸಾಂಬಾರು ಅಥವಾ ತರಕಾರಿ ಸಾಂಬಾರು ಎಲ್ಲದರಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನೀವು ಒಮ್ಮೆ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಫೇಲ್ ಆಗಲ್ಲ, ಗಂಟು ಇಲ್ಲದೇ ತುಂಬಾ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಕೊನೆ ತನಕ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.